ಹ್ಞೂ ಹಣ್ಣು ಅಳಿಸ್ಲ ಹಣ್ಣು ಅವನು ಮಾವಿನ ಹಣ್ಣಿಲ್ಲ ಮೈನ ಅವು ಕಾಯಿ ಅಂತಂದಿಲ್ಲ. ಅಳಿಸ್ಲ ಹಣ್ಣು ತೋತಾಪುರಿನಾದ್ರೂ ತಗೊಬರ್ತಾ ಇದ್ದೆ, ತೋತಾಪುರಿನೂ ಇಲ್ಲ. ಪಾಪ ನಮ್ಮ ಹುಡುಗಿ ತುಂಬಾ ಕಷ್ಟ ಬಿಟ್ಕೊಂಡು ಚಳಿಯಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದೆ ಹಾಕೊಂಡು ಬೆಳಗ್ಗೆ ರೆಡಿಯಾಗಿ ಬಂದಿದ್ದೀವಿ ಮನೇಲಿ. ಮತ್ತೆ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಬಂದು ಗುರುವಾರದ ವ್ಲಾಗು. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ವ್ಲಾಗಲ್ಲಿ 2-3 ಡೇಸ್ ವ್ಲಾಗ್ ಕಂಟಿನ್ಯೂಸ್ ಆಗಿ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗುರುವಾರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ನಾನಿಲ್ಲಿ ಆಲೂ ಪರೋಟನ ಮಾಡ್ತಾಯಿದ್ದೀನಿ. ನನ್ನ ಶೈಲಿಯಲ್ಲಿ, ನನ್ನ ಸ್ಟೈಲಲ್ಲಿ ಆಲೂ ಪರೋಟನ ಯಾವ ಥರ ಮಾಡೋದಂದರೆ ಇದೇ ಥರನೇ ನಾರ್ಮಲ್. ಇವಾಗ ನಾವು ಒಬ್ಬಟ್ಟಿಗೆ ಯಾವ ಥರ ಕಣಕನ ಕಲಿಸ್ಕೊಳ್ತೀವಿ ಆ ಥರ, ಅಂದರೆ ಅಷ್ಟು ತೆಳ್ಳಗಿಲ್ಲದೆ ಇನ್ನು ಸ್ವಲ್ಪ ಏನಂತಾರೆ ಗಟ್ಟಿಯಾಗ ಮಂದ, ಸ್ವಲ್ಪ ಒಬ್ಬಟ್ಟಿಗಿಂತ ಸ್ವಲ್ಪ ಕಣಕ ಗಟ್ಟಿ ಇರಬೇಕು. ಆಗ ಸ್ವಲ್ಪ ಎಣ್ಣೆ ಹಾಕಿ ನೆನೆಸಿಟ್ಟಿದ್ದೀನಿ 2 ಅವರ್ಸಲ್ಲಿ. ಅದು ಚೆನ್ನಾಗಿ ನೆಂದಿದೆ. ಸ್ಟಫಿಂಗ್ ಬಂದುಬಿಟ್ಟು ನಾವು ಆಲೂಗಡ್ಡೆ ಪಲ್ಯ ಅಲ್ಲದೆ ಸೇಮ್ ಅದೇ ಪ್ರೊಸೀಜರಲ್ಲೇ ಸ್ವಲ್ಪ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಮೇಥಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ಹಾಗೆ ಮಸಾಲಾಸ್ ಸ್ವಲ್ಪ ಎಕ್ಸ್ಟ್ರಾ ಮಸಾಲಾಸ್ ಎಲ್ಲನೂ ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ ನಾನು ಎಷ್ಟು ತೆಳ್ಳಗೆ ಒಬ್ಬ ಹೋಳಿಗೆ ಪೇಪರಲ್ಲಿ ಆದ್ರೂ ನಾನು ಡೈರೆಕ್ಟ್ ಹೆಂಚಿಗೆ ಪೇಪರ್ ಸಮೇತ ಹಾಕಿಲ್ಲ, ಕೈಗೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಯಾಕಂದರೆ ನಿಮಗೆ ಅದು ಗೊತ್ತಾಗಬೇಕು ನಾನು ಯಾವ ತಿಕ್ನೆಸ್ಸಲ್ಲಿ ಕಲಿಸಿದ್ದೀನಿ ಅಂದ್ಬಿಟ್ಟು. ಸೊ ನೋಡಿ, ಎರಡೂ ಸೈಡೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೆಣ್ಣೆ, ತುಪ್ಪ, ಎಣ್ಣೆ ಯಾವುದೋ ಒಂದು ಹಾಕ್ಕೊಂಡು ಸುಟ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ನಾವು ಕಣಕನ ಎಣ್ಣೆಯಲ್ಲಿ ನೆನೆಸಿಟ್ಟಿರೋದ್ರಿಂದ ನಿಮಗೆ ಜಾಸ್ತಿ ಎಣ್ಣೆ ಅವಶ್ಯಕತೆಯೇ ಇಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಮ್ ಇಲ್ಲಿ ಫ್ಲೇಮ್ ಇಟ್ಕೊಂಡು ಕೆಂಪಗೆ ಸುಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಆಲೂ ಪರೋಟಗೆ ಕಾಂಬಿನೇಷನ್ ಚಟ್ನಿ ಅದೆಲ್ಲ ಚೆನ್ನಾಗಿರೋದಿಲ್ಲ. ದಾಲು, ಮೂನ್ ದಾಲ್ ಬರುತ್ತಲ್ವ, ಹೆಸ್ರು ಬೇಳೆದು ದಾಲ್ ಆದರೆ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಇಷ್ಟ. ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸಿ ಇವತ್ತಿನ ಸಂಜೆ ಸ್ನ್ಯಾಕ್ಸಿಗೆ ಮನೆಯಲ್ಲಿ ಏನೂ ಇಲ್ಲ, ಹೊಸ್ದಾಗಿ ಈ ರೆಸಿಪಿನ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಚಿಪ್ಸ್ ಮಾಡೋಣ ಅಂದ್ಬಿಟ್ಟು, ಫಿಂಗರ್ ಚಿಪ್ಸ್ ಟೈಪಲ್ಲೇ ನಾನು ತುಂಬ ಸತಿ ಮಾಡಿದ್ದೀನಿ. ಬಟ್ ಇಲ್ಲಿ ನಾನು ಎಳೆದು ತೊಗೊಂಡಿದ್ದೀನಿ. ಎಳೆದಿದ್ದರೆ ಬೀಜ ಸಮೇತನೂ ಹಾಕಿ ನೋಡಿ, ಬಲ್ತಿರೋದಾದರೆ ಆ ಥರ ಬೀಜನ ಸಪ್ರೇಟ್ ಮಾಡ್ಕೊಳ್ಳಿ. ನೀಟಾಗಿ ಹಾಗಲಕಾಯಿ ಎಲ್ಲ ಕಟ್ ಮಾಡಿಕೊಂಡು ನೀರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ, ನೀರಿಗೆ ಉಪ್ಪಲ್ಲಿ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನಾನು ಬಜ್ಜಿ ಟೈಪಲ್ಲಿ ಹಿಟ್ಟಲ್ಲಿ ಡಿಪ್ ಮಾಡಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ ತಿಂದಿದ್ದೀವಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಇವತ್ತು ಆ ಥರ ಬೇಡ ಅಂದ್ಬಿಟ್ಟು ಈ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಯಾವ ಥರ ಅಂದರೆ, ನಾನು ಮೊನ್ನೆ ಮಕ್ಕಳಿಗೆ ಏನಂತಾರೆ ಬೆಂಡೆಕಾಯಿ ಲೇಡಿ ಫಿಂಗರ್ ಅದರಲ್ಲಿ ಈ ಟೈಪು ಮಾಡಿಕೊಟ್ಟಿದ್ದೆ. ತುಂಬಾ ಇಷ್ಟಪಟ್ಟು ತಿಂದರು ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸಲ್ಲಿ. ಏನೂ ಇಲ್ಲದೆ ಸ್ನ್ಯಾಕ್ಸು ಮಕ್ಕಳಿಗೆ ದಿಢೀರಂತ, ನಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ರೂಲ್ಸ್, ಜಂಕ್ ಫುಡ್ ಎಲ್ಲನೂ ಸ್ನ್ಯಾಕ್ಸ್ ಕಳಿಸೋಂಗಿಲ್ಲ. ಹಂಗಾಗ್ಬಿಟ್ಟು ವೆಜಿಟೇಬಲ್ಸು, ಫ್ರೂಟ್ಸು ಈ ಥರದ್ದಾದರೆ ಓಕೆ, ಚೆಕ್ ಮಾಡ್ತಾರೆ ಬಾಕ್ಸು. ಹಂಗಾಗ್ಬಿಟ್ಟು ಅದು ತಿಂದ್ರಲ್ವ, ಹಾಗಲಕಾಯಲ್ಲೂ ಟ್ರೈ ಮಾಡೋಣ ಅಂದ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆ ಮೇಲೆ ಡ್ರೈ ಮಾಡಿಕೊಂಡು ನೋಡಿ, ಎಣ್ಣೆ ತುಂಬ ಕಡಿಮೆ ಹಾಕಿದ್ದೀನಿ ನಾನಿಲ್ಲಿ, ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಯಾಕಂದರೆ ಈ ಎಣ್ಣೆನ ಮತ್ತೆ ನಾವು ಏನಕ್ಕೂ ಯೂಸ್ ಮಾಡೋಕ್ಕಾಗಲ್ಲ, ಅದ್ರ ಫ್ಲೇವರ್ ಚೇಂಜ್ ಆಗಿರುತ್ತೆ. ನೋಡಿ, ಎಷ್ಟು ನೀವು ಹಾಕಿದ್ದೀರಾ ಅಷ್ಟು ಎಣ್ಣೆನೂ ಹಾಗೇ ಇದೆ. ಎಣ್ಣೆ ಜಾಸ್ತಿ ಅಬ್ಸರ್ವ್ ಆಗೋದಿಲ್ಲ ಇದಕ್ಕೆ. ತುಂಬ ಕೆಂಪಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಡ್ರೈ ರೋಸ್ಟಲ್ಲಿ ಎಣ್ಣೆಯಲ್ಲಿನೇ ಡೈರೆಕ್ಟ್ ಎಣ್ಣೆಗೆ ಹಾಕಿ ಡ್ರೈ ಫ್ರೈನ ಮಾಡ್ಕೊಳ್ಳಿ. ಯಾಕಂದರೆ ನಾನು ಇಲ್ಲಿ ಯಾವುದೇ ಹಿಟ್ಟಲ್ಲಿ ಕಲಿಸಿಲ್ಲ. ತುಂಬ ಜನ ವಯಸ್ಸಾಗಿರೋರು ಇರ್ತಾರೆ ಮನೆಯಲ್ಲಿ, ಶುಗರ್ ಅಂತೆಲ್ಲ ಇರುತ್ತೆ, ಅವರು ಜಂಕ್ ಫುಡ್ ಎಲ್ಲ ತಿನ್ನಂಗಿಲ್ಲ. ಏನೇ ತಿಂದ್ರೂ ಅವ್ರಿಗೆ ಅದು ಎಫೆಕ್ಟೇ. ಸಾಲ್ಟ್, ಹಿಟ್ಟಲ್ಲೆಲ್ಲನೂ ಕೂಡ ಶುಗರು, ಸಾಲ್ಟ್ ಇರುತ್ತೆ, ಬಿ ಪಿ ಇರುತ್ತೆ, ತಿನ್ನಂಗಿಲ್ಲ ಅಂತಾರೆ. ಸೊ ಈ ಥರ ನೋಡಿ, ಏನು ಹಾಕ್ದೇನೆ ಈ ಥರ ಡೀಪ್ ಫ್ರೈ ಮಾಡಿ ಲೈಟಾಗಿ ಅದಕ್ಕೆ ಚಿಲ್ಲಿ ಪೌಡರ್ ಸಾಲ್ಟ್ ಹಾಕಿ ಕೊಟ್ಟರು ಅವರು ಪಾಪ ಸ್ನ್ಯಾಕ್ಸ್ ಸಂಜೆ ಟೈಮ್ ಟೀ ಕಾಫಿಗೆ ತಿನ್ಬೋದು. ನಮ್ಮ ಮನೇಲಿ ಸದ್ಯಕ್ಕೆ ಯಾರಿಗೂ ಅಮ್ಮಂಗೆ ಬಿ ಪಿ ಇದೆ, ಶುಗರ್ ಎಲ್ಲ ಇಲ್ಲ. ಟ್ರೈ ಮಾಡೋಣ ಏನಾದರೂ ಒಂದು ಒಳ್ಳೆ ಹೆಲ್ದಿ ಸ್ನ್ಯಾಕ್ಸ್ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಡೀಪ್ ಫ್ರೈ ಮಾಡ್ಕೊಂಡಾದಮೇಲೆ ಜೀರಾ ಪೌಡರು, ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರು, ಸಾಲ್ಟು, ಸ್ವಲ್ಪ ಚಾಟ್ ಮಸಾಲ ಇದೆಲ್ಲನೂ ಒಂದು
ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಡೀಪ್ ಫ್ರೈ ಆಗಿರೋ ಹಾಗಲಕಾಯಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಟೈಮು ಟೀ ಕಾಫಿ ಜೊತೆಗೆ ಒಂದು ಬೆಸ್ಟ್ ಸ್ನ್ಯಾಕ್ಸ್ ಅಂತ ನಾನು ರೆಫರ್ ಮಾಡ್ತೀನಿ. ಆಯಿಲಲ್ಲಿ ಡೀಪ್ ಫ್ರೈ ಆಗಿರೋ ಕಾರಣ ಹಾಗಲಕಾಯಿ ತಿಂತಾಯಿದ್ದೀವಿ ಅನ್ನೋ ಫೀಲ್ ಇಲ್ಲ. ಅದ್ರ ಫ್ಲೇವರ್ ಆಗಲಿ ಕಹಿ ಆಗಲಿ ಅದರದ್ದು ಇದ್ದೇ ಇರುತ್ತೆ, ಅದೆಲ್ಲೂ ಹೋಗಲ್ಲ. ಬಟ್ ಬೆಟರ್ ಅನಿಸುತ್ತೆ. ಹಾಗಲಕಾಯಿನ ಇಷ್ಟಪಡೋರಿಗೆ ಇದೂ ಕೂಡ ಇಷ್ಟ ಆಗುತ್ತೆ. ನೀವು ಕೂಡ ಒಂದು ಸತಿ ಎಲ್ಲರೂ ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಮನೆಯಲ್ಲಿ ವಯಸ್ಸಾಗಿರೋರಿದ್ದರೆ ಪ್ಲೀಸ್ ವಯಸ್ಸಾಗಿರೋರಿಗೆ ಆದಷ್ಟು ಅವ್ರಿಗೆ ಅರ್ಥ ಮಾಡ್ಕೊಂಡು ಈ ಥರ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಸೊ ಸಂಜೆ ಆಗಿದೆ, ಸ್ನ್ಯಾಕ್ಸ್ ಎಲ್ಲ ಮಾಡಿ ಇಟ್ಬಿಟ್ಟು ಈಗ ನಾನು ಸ್ವಲ್ಪ ನನ್ನ ಕೆಲಸ ಇದೆ. ಏನಪ್ಪ ಅಂದರೆ ಒಂದು ಸ್ಯಾರಿ ಕುಚ್ಚನ್ನ ಕಟ್ಟಬೇಕು. ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಅಲ್ವಾ ಸ್ಯಾರಿ ಕುಚ್ಚು ಕಟ್ಟೋದು, ಮೆಥಡ್ಸ್ ಇರುತ್ತೆ. ನಾನಿಲ್ಲಿ ಆಲ್ಮೋಸ್ಟ್ ಕ್ರೋಶ ಕುಚ್ಚು ರೆಡಿ ಆಗಿದೆ. ಬೇಬಿ ಟ್ಯಾಸಲ್ಸ್ ಹಾಕಬೇಕು. ಟ್ಯಾಸಲ್ಸಿಗೆ ಒಂದೇ ಸತಿ ದಾರನ ಮಾಡ್ಕೊಳ್ತಾ ಇದ್ದೀನಿ. ಸೀರೆದು ನಾನು ಏನು ಮಾಡ್ತೀನಿ ಅಂದರೆ ಇಷ್ಟು ಕುಚ್ಚು, ಯಾಕಂದರೆ ಕ್ರಮೇಣ ಕುಚ್ಚನ್ನ ಕಟ್ಟಿ ನಮಗೆ ಒಂದು ಐಡಿಯಾ ಇರುತ್ತೆ ಇಷ್ಟು ಕುಚ್ಚಿಗೆ ಎಷ್ಟು ದಾರ ಬೇಕಾಗ್ಬೋದು ಅಂತ. ಮಿಕ್ಕಿದ್ರೆ ಒಂದಿಷ್ಟು ಉದ್ದ ಒಂದು 3 ಇಂಚಸ್ ಅಷ್ಟು ದಾರ ವೇಸ್ಟ್ ಆಗುತ್ತೆ. ಅದನ್ನು ಬಿಟ್ಟರೆ ಜಾಸ್ತಿ ದಾರ ವೇಸ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಹಂಗಾಗಿ ಬೇಬಿ ಟ್ಯಾಸಲ್ಸ್ನ ಮಾಡ್ತಾಯಿದ್ದೀನಿ. ಒಂದು 3:30 ಆಗಿದೆ ಇವಾಗ ಟೈಮು. ಹಾಫ್ ಆನ್ ಅವರ್ ಬೇಕೇ ಬೇಕು ಬೇಬಿ ಟ್ಯಾಸಲ್ಸು. ಯಾಕಂದರೆ ನನಗೆ ಫಾಸ್ಟಾಗಿ ಆಗಿಬಿಡುತ್ತೆ, ದೂರ ಇದೆ ಅಲ್ವಾ, ಹಂಗಾಗ್ಬಿಟ್ಟು. ಬಟ್ ಫಾಸ್ಟಾಗಿ ಮಾಡಿಬಿಡ್ಬೋದು ಬೇಬಿ ಟ್ಯಾಸಲ್ಸ್ನ. ಒಂದು 45 ಮಿನಿಟ್ಸಲ್ಲಿ ಕಟ್ಟಿದ್ದೀನಿ. ಸೊ ಇದು ಬಂದು ಡಬಲ್ ಕ್ರೋಶ ಕುಚ್ಚು. ಸ್ಯಾರಿಯಲ್ಲಿ ಡಬಲ್ ಕಲರ್ ಇದೆ, ಹಾಗೆ ಡಬಲ್ ಕ್ರೋಶ ಕುಚ್ಚನ್ನು ಕಟ್ಟಿದ್ದೀನಿ. ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನೀವು ಈ ಥರ ಕುಚ್ಚಿಗೆ ಕ್ರೋಶ ಕುಚ್ಚಿಗೆಲ್ಲನೂ ಎಷ್ಟು ಶಾಪಲ್ಲಿ ನೀವು ಪ್ರೈಸ್ನ ಕಟ್ಟಿಸ್ಕೊಳ್ಳೋಬೇಕು ಅಂದರೆ ಪೇ ಮಾಡ್ತೀರಾ ಅಂತಲೂ ತಿಳಿಸಿ. ಬೆಸ್ಟ್ ಅಂದರೆ ನಾನು ತುಂಬ ಕಡಿಮೆಗೆ ಮಾಡಿಕೊಡ್ತೀನಿ, ಅದಕ್ಕೆ ನಾನು ತಿಳ್ಕೊಳ್ಬೇಕು ಎಷ್ಟಕ್ಕೆ ಕೊಡ್ತೀರಾ ನೀವೆಲ್ಲ ಅಂತ. ಸೊ ಅವತ್ತಿನ ಗುರುವಾರದ ವ್ಲಾಗ್ನ ಅಲ್ಲಿಗೆ ಹೆಣ್ಣು ಮಾಡಿ ಈ ವ್ಲಾಗ್ ಬಂದು ಶುಕ್ರವಾರ. ಏನಪ್ಪ ಶುಕ್ರವಾರದ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಕರ್ಜಿಕಾಯಿ ಅಂತ ಅಂದ್ಕೊಳ್ಬೇಡಿ. ನಾನಿವಾಗ ಮಧ್ಯಾಹ್ನ ಆಗಿದೆ, ಆಂಟಿ ಮನೆಗೆ ಬಂದೆ. ಒಂದು 11:30-12 ಹಂಗೆ ಆಂಟಿ ಮನೆಯಲ್ಲಿ ಎಲ್ಲನೂ ಕೂಡ ಸಿದ್ಧತೆಗಳು ನಡೀತಾ ಇದೆ. ಏನಕ್ಕೆ ಇಷ್ಟೊಂದೆಲ್ಲ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ನಾನು ಹಿಂದೆ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ನನ್ನ ಸಿಸ್ಟರ್ ಮಗಳು ಋಷಂತೆ ಆಗಿದ್ದಾಳೆ ಅಂತ. ಹಂಗಾಗ್ಬಿಟ್ಟು ಹೊಸ್ಕೆ ಸಾಮಾನು ಅಮ್ಮನ ಮನೆ ಕಡೆಯಿಂದ ತೊಗೊಂಡು ಹೋಗ್ಬೇಕಲ್ವ, ಹಂಗಾಗ್ಬಿಟ್ಟು ನಮ್ಮ ಆಂಟಿ ಎಲ್ಲನೂ ಕೂಡ ಮಾಡ್ತಾಯಿದ್ದಾರೆ. ಬರೋಕ್ಕೆ ಹೇಳಿದರು, ಎಲ್ಲ ಸೇರಿಕೊಂಡು ಮಾಡಬೇಕಲ್ವ. ಬಟ್ ಇಲ್ಲಿ ನಾನು ಬಂದಿದ್ದು ಲೇಟು, ಮಾಡಿದ್ದೇನೂ ಇಲ್ಲ ಅನ್ನೋದಷ್ಟೇ. ನಾವು ಸೇರಿದ್ರೆ ಒಂದು ಹತ್ರ ನಮ್ಮ ಪೇರೆಂಟ್ಸ್ ನಮ್ಮನ್ನು ಏನು ಮಾಡೋಕ್ಕೂ ಬಿಡೋದು ಇಲ್ಲ. ಆಲ್ಮೋಸ್ಟ್ ಎಲ್ಲ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಆಂಟಿ ಫ್ರೆಂಡ್ ಒಬ್ಬರಿದ್ದಾರೆ, ಸೇಟುಸು ಆಂಟಿ ಚೆನ್ನಾಗಿ ಮಾಡ್ತಾರೆ ಅವರು ಈ ಥರ ತಿಂಡಿಗಳೆಲ್ಲನೂ. ಅವ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತಲ್ವ ಸೇಟುಸ್ ಅವ್ರದ್ದು. ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿರುತ್ತೆ ಅವ್ರದ್ದು ಅಂದ್ಬಿಟ್ಟು ಆಂಟಿ ಅವ್ರ ಕೈಯಲ್ಲೇ ಯಾವಾಗೂ ಆಂಟಿನೇ ಮಾಡಿಕೊಡ್ತಾರೆ. ಆಂಟಿ ಮನೇಲಿ ಏನೇ ಈ ಥರ ಸ್ನ್ಯಾಕ್ಸ್ ಮಾಡಬೇಕಂದ್ರೂ ಸೊ ಆಂಟಿ ಎಲ್ಲನೂ ಆಲ್ಮೋಸ್ಟ್ ರೆಡಿ ಮಾಡಿ ಅವರೇ ಮಾಡಿಕೊಡ್ತಾಯಿದ್ದಾರೆ. ಸುಮ್ಮನೆ ಹೆಲ್ಪಿಗಾಗಿ ನಾವು ನನ್ನ ಲತಾ ಹೆಲ್ಪ್ ಮಾಡ್ತಾಯಿದ್ದಾಳೆ, ನನ್ನ ಹೆಲ್ಪ್ ಏನಿಲ್ಲ ಇಲ್ಲಿ. ನಾನು ಹೇಗಿದೆ ಅಂದ್ಬಿಟ್ಟು ಎಲ್ಲ ಆದಮೇಲೆ ಸೊ ಒಂದು ಆಂಟಿ ಟೇಸ್ಟಿಗೆ ಕೊಟ್ಟರು, ಟೇಸ್ಟ್ ಮಾಡಿದೆ. ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಹೊಸ್ಕೆ ಸಾಮಾನು ಶೀಘ್ರದಲ್ಲೇ ಫಂಕ್ಷನ್ ಇನ್ನು ಹತ್ರದಲ್ಲೇ ಇದೆ. ಇನ್ನು 3 ಡೇಸ್ ಒಳಗಡೆ ನಿಮಗೆ ಆ ವ್ಲಾಗು ಕೂಡ ಶೇರ್ ಮಾಡ್ತೀನಿ. ಹಂಗಾಗ್ಬಿಟ್ಟು ಇಲ್ಲೆಲ್ಲ ರೆಡಿ ಆಗ್ತಾಯಿದೆ. ಹೊಸ್ಕೆ ಸಾಮಾನು ಎಲ್ಲನೂ ಕೂಡ ಚಕ್ಲಿ, ಕರ್ಜಿಕಾಯಿ, ನಿಪ್ಪಟ್ಟು, ರವೆ ಉಂಡೆ ಇನ್ನೂ ಏನೇನೋ ಮಾಡ್ತಾಯಿದ್ದಾರೆ ಆಂಟಿ. ಸೊ ಅದನ್ನೆಲ್ಲ ಮಾಡಿ ಮುಗಿಸಿ ನಾನು ಲತಾ ರೆಡಿಯಾಗಿ ಸಂಜೆ ಆಗಿದೆ ಈಗ. ಸ್ವಲ್ಪ ನಾನು ಅವಳು ಶಾಪಿಂಗ್ ಹೋಗೋಣ ಹೊರಗಡೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಮ್ಮ ಲತಾ ಯಾವಾಗೂ ಅವ್ರ ಏರಿಯಾದಲ್ಲಿ ಶಾಪಿಂಗ್ ಮಾಡ್ತಾಳೆ, ನಮ್ಮ ಏರಿಯಾದಲ್ಲೂ ಒಂದು ಸತಿ ಶಾಪಿಂಗ್ ಮಾಡಲಿ ಅಂದ್ಬಿಟ್ಟು ಅವಳನ್ನ ಜೊತೆಗೆ ಕರ್ಕೊಂಡು. ಸೊ ಅವಳದೇ ಜಾಸ್ತಿ ಶಾಪಿಂಗ್ ಇವತ್ತು, ನಂದೇನಿಲ್ಲ. ಇಬ್ಬರೂ ಹೊರಗಡೆ ಬಂದ್ವಿ. ಹೆಣ್ಮಕ್ಳು ಗೊತ್ತಲ್ವಾ, ಶಾಪಿಂಗ್ ಅಂತ ಬಂದರೆ ಏನೆಲ್ಲ ಮಾಡ್ತೀವಿ. ಸೊ ಬಟ್ಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೀವಿ. ನಾನು ರೆಗ್ಯುಲರಾಗಿ ತುಂಬ ವರ್ಷಗಳಿಂದ ಇದೇ ಫ್ಯಾನ್ಸಿ ಸ್ಟೋರಲ್ಲೇ ಏನೇ ಬೇಕಾದರೂ ತೊಗೊಳ್ಳೋದು ನನಗೆ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ. ನನ್ನ ಸಿಸ್ಟರ್ನ ಇಲ್ಲಿಗೆ ಕರ್ಕೊಂಬಂದೆ. ಅವಳು ಹೇಳ್ತಾ ಇದ್ದಾಳೆ ತುಂಬಾ ಕಾಸ್ಟ್ಲಿ ಆಯಿತು ಕಣೆ, ನಮಗೆ ಕಂಪೇರ್ ಮಾಡಿದರೆ ಇಲ್ಲೆಲ್ಲನೂ ಕಾಸ್ಟ್ಲಿನೇ ಅಂತ. ಅವಳಿಗೇನು ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಸೊ ನನಗೆ ಇಲ್ಲಿ ಅಭ್ಯಾಸ ಆಗ್ಬಿಟ್ಟಿದೆ.
ಫುಲ್ ಶಾಪಿಂಗ್ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಾನು ನನ್ನ ತಂಗಿ ಫುಲ್ ಜಾಸ್ತಿನೇ ಶಾಪಿಂಗ್ ಮಾಡಿದ್ದೀವಿ. ಸೊ ಫೈನಲಿ ಶಾಪಿಂಗ್ ಗೀಪಿಂಗ್ ಅಂತೆಲ್ಲ ಮುಗಿಸ್ಕೊಂಡು ಮನೆಗೆ ನೈಟ್ ಬರೋಷ್ಟೊತ್ತಿಗೆ ಅಮ್ಮ ಮನೆಯಲ್ಲಿ ಮತ್ತೆ ಪೂಜೆ ಮಾಡಿದ್ದಾರೆ. ಶುಕ್ರವಾರ ಅಲ್ವಾ, ನೈಟಿಗೆ ಏನಾದರೂ ಟಿಫನ್ ಟೈಪ್ ಮಾಡೋಣ ಮಮ್ಮಿ ಅಂತ ಹೇಳಿದ್ದೆ ಅಮ್ಮನಿಗೆ. ಅಮ್ಮ ಅದಕ್ಕೆ ನಾನು ಉಪ್ಪಿಟ್ಟು ಕೇಸರಿ ಬಾತ್ ಅಂತ ಹೇಳಿದ್ದೆ. ಅಮ್ಮ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ ಅಂತ ಅವಲಕ್ಕಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಒಗ್ಗರಣೆ ಎಲ್ಲ ರೆಡಿ ಆಗಿದೆ, ನನಗೋಸ್ಕರ ವೆಯ್ಟಿಂಗು. ನಾನು ಮನೆಗೆ ಬರೋಷ್ಟೊತ್ತಿಗೆ 8:30 ಆಗಿದೆ. ಈಗ ಮನೆಗೆ ಬಂದು ನಾನು ಬರೋವಾಗ ಕೇಸರಿ ಬಾತ್ಗೆ ಅಂದ್ಬಿಟ್ಟು ಪೈನಾಪಲ್ ತೊಗೊಂಡು ಬಂದೆ. ಸೊ ನೋಡಿ, ಪೈನಾಪಲ್ನ ನಾವು ಇವಾಗ ಮುಂಚೆ ನಾವೇ ತೊಗೊಂಬಂದು ಮನೇಲಿ ಕಟ್ ಮಾಡಬೇಕಿತ್ತು. ಈಗ ನಾವು ತೊಗೊಳ್ತೀವಲ್ಲ, ಅಲ್ಲೇ ನೀಟಾಗಿ ಪೈನಾಪಲ್ಲೇ ಇಟ್ಕೊಂಡಿರ್ತಾರಲ್ವ, ಅವ್ರು ನೀಟಾಗಿ ಕಟ್ ಮಾಡಿ ಕೊಡ್ತಾರೆ. ಸೊ ಎಷ್ಟಿರ್ಬೋದು ಪೈನಾಪಲ್ ಗೆಸ್ ಮಾಡಿ. kg 100 ರೂಪಾಯಿ. ಸಮ್ಮರ್ ಇರೋ ಕಾರಣ ಎಲ್ಲನೂ ಕಾಸ್ಟ್ಲಿ ಆಗಿಬಿಟ್ಟಿದೆ. ಇದು ಬಂದು kg ಮೇಲೆ 100 ಗ್ರಾಮ್ ಏನೋ ಇದ್ದಿದ್ದಕ್ಕೆ 120 ರೂಪೀಸ್ ಕೊಟ್ಟು ಪೈನಾಪಲ್ನ ತಿಂತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಪೈನಾಪಲ್ಗೆ ಇಷ್ಟೊಂದು ದುಡ್ಡನ್ನು ಕೊಟ್ಟಿರೋದು. ಬಟ್ ಟೇಸ್ಟ್ ವೈಸ್ ಬಂದರೆ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಹೇಳೋವಾಗ ಹೇಳಿದ್ರು 50 ರೂಪಾಯಿದು ಇದೆ ಪೈನಾಪಲ್ಲು, ಬಟ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ಮ್ಯಾಮ್ ಅಂತ ಟೇಸ್ಟ್ ಮಾಡಿದೆ. ಸೊ ಇದೇ ಇಷ್ಟ ಆಗಿ ಅವರೇ ನೀಟಾಗೆ ಎಲ್ಲನೂ ಸಿಪ್ಪೆ ಎಲ್ಲನೂ ಸುಳ್ಕೊಟ್ರು. ತೊಗೊಂಡು ಬಂದು ನನಗೆ ಎಷ್ಟು ಬೇಕೋ ಅಷ್ಟು ಕೇಸರಿ ಬಾತ್ಗೆ ಪೈನಾಪಲ್ನ ತುರಿದು ಇಟ್ಕೊಂಡಿದ್ದೀನಿ. ಈಗ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲನೂ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಅದೇ ತುಪ್ಪಕ್ಕೆ ರವೆನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲೇ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಕಡೆ ಪಕ್ಕದಲ್ಲಿ ಅಮ್ಮ ನಮ್ಮಮ್ಮ ಒಗ್ಗರಣೆ ಹಾಕ್ತಾಯಿದ್ದಾರೆ. ಮಿಸ್ಟೇಕ್ ಮಾತಾಡ್ಬಿಡ್ತೀನಿ ಅನ್ನೋದು. ಅಮ್ಮ ಅನ್ನಕ್ಕೆ ಹೋಗಿ ಅಮ್ಮಮ್ಮ ಅಂತ ಇದ್ದೀನಿ. ನಮ್ಮ ಮಕ್ಕಳಿಗೆ ಹೇಳಿ ಅದು ಅಭ್ಯಾಸ. ಅಮ್ಮ ಇಲ್ಲಿ ಅವಲಕ್ಕಿಗೆ ಒಗ್ಗರಣೆ ರೆಡಿ ಮಾಡಿದ್ರಲ್ಲ, ಎಲ್ಲ ಅವಲಕ್ಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ನಾನು ಬಂದು ಕೇಸರಿ ಬಾತ್ ಮಾಡ್ತಾಯಿದ್ದೀವಿ. ನಾವು ಏನೇ ಆಗಲಿ ಯಾರು ಯಾವುದನ್ನು ಚೆನ್ನಾಗಿ ಮಾಡ್ತೀವೋ ಅದನ್ನು ಡಿವೈಡ್ ಮಾಡ್ಕೊತೀವಿ. ಅಮ್ಮ ಹಾಗೆ ನಾನು ಇದು ಮಾಡ್ತೀನಿ, ನೀನು ಇದು ಮಾಡು ಅಂತಾರೆ. ನನಗೆ ಅದೂ ಇಷ್ಟ ಆಗಿಲ್ಲ, ಅಂದಿಲ್ಲ ಅಂದರೆ ಅದನ್ನು ಕೂಡ ಅಮ್ಮನೇ ಮಾಡಿಟ್ಬಿಡ್ತಾರೆ. ಸೊ ಫೈನಲಿ ಕೇಸರಿ ಬಾತ್ಗೆ ರವೆ ಎಲ್ಲ ಉಟ್ಕೊಂಡು ಈಗ ಅದೇ ತವಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 2 ಲವಂಗ ಹಾಕ್ಕೊಂಡು ಸ್ವಲ್ಪ ಕೇಸರಿ ಹಾಕ್ಕೊಂಡಿದ್ದೀನಿ ಪೌಡರು. ಕೇಸರಿ ದಳ ಇಲ್ಲ, ಹಂಗಾಗ್ಬಿಟ್ಟು ಕಲರಿಗಾಗಿ ಕೇಸರಿ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಇಲ್ಲಿ ಯೆಲ್ಲೋ ಕಲರ್ ಆದರೂ ಹಾಕ್ಕೊಬೋದು. ಇದಾದರೂ ತುರ್ದು ಇಟ್ಕೊಂಡಿದ್ನಲ್ಲ ಪೈನಾಪಲ್ನ ಹಾಕ್ಕೊಳ್ಳಿ. ನನಗೆ ಮಾತ್ರ ಕೇಸರಿ ಬಾತ್ ನಾನು ಯಾವುದೇ ಕಾರಣಕ್ಕೂ ಪ್ಲೈನ್ ಮಾಡ್ಕೊಂಡು ತಿನ್ನೋದೇ ಇಲ್ಲ. ನನಗೆ ಬಾಳೆಹಣ್ಣಾದರೂ ಇರಬೇಕು, ಪಚ್ಚ ಬಾಳೆಹಣ್ಣಾದರೂ ಇರಬೇಕು, ಪೈನಾಪಲ್ ಆದರೂ ಇರಬೇಕು. ಅದು ಅಭ್ಯಾಸ ಆಗಲಿಲ್ಲ. ಚೆನ್ನಾಗಿ ನೀರು ಕುದೀತಾ ಇದೆ ಅನ್ನೋವಾಗ ರವೆನ ಹಾಕ್ಕೊಂಡು ನೀಟಾಗೆ ಮೀಡಿಯಮ್ ಫ್ಲೇಮೇ. ನಾನು ಆಲ್ಮೋಸ್ಟ್ ಏನು ಅಡುಗೆ ಆದರೂ ನಮ್ಮ ಮನೇಲಿ ಗ್ಯಾಸ್ ಯಾವತ್ತೂ ಐ ಫ್ಲೇಮ್ಗೆ ಹೋಗೋದೇ ಇಲ್ಲ, ಮೀಡಿಯಮಲ್ಲೇ ಇರುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ಥರ ಗಟ್ಟಿ ಆದಮೇಲೆ ನೀವು ರವೆ ಎಷ್ಟು ತೊಗೊಂಡಿರ್ತೀರ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಶುಗರ್ನ ಅದೇ ಬೌಲಲ್ಲೇ ಕ್ವಾಂಟಿಟಿ ನೋಡಿಕೊಂಡು ಶುಗರ್ನ ಹಾಕ್ಕೊಂಡು, ಶುಗರ್ ಹಾಕಿದ್ಮೇಲೆ ನಿಮ್ಗೆ ಎಲ್ಲನೂ ಕೂಡ ಮೆಲ್ಟ್ ಆಗುತ್ತೆ ಮತ್ತು ಗಟ್ಟಿ ಆದಮೇಲೆ ಕರೆಕ್ಟ್ ಅದಕ್ಕೆ ಬರುತ್ತೆ. ಡ್ರೈ ಫ್ರೂಟ್ಸು ಈಗ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ತುಪ್ಪ ಹಾಗೆ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದಂಥ ಕೇಸರಿ ಬಾತ್ ರೆಡಿ. ಸೊ ಬನ್ನಿ ಈಗ ಸರ್ವಿಂಗ್ ಪ್ಲೇಟ್ಗೆ. ಇವತ್ತಿನ ನೈಟ್ ಡಿನ್ನರ್ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್. ನಮಗೆ ಇದೇ ಬೇಕು ಅದೇ ಬೇಕಂತ ಏನಿಲ್ಲ, ಯಾವ್ದು ಇಷ್ಟ ಆಗುತ್ತೋ ಅದನ್ನ ಮಾಡ್ಕೊಂಡು ನಮ್ಮ ಮನೇಲಿ ಏನು ಮಾಡಿದ್ರು ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತೀವಿ. ನೈಟ್ ಡಿನ್ನರ್ಗೆ ಅವಲಕ್ಕಿ ಚಿತ್ರಾನ್ನ ಕೇಸರಿ ಬಾತು ತಿಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಕೂತಿದ್ದೀನಿ. ಏನಪ್ಪ ಅಂದರೆ ಒಂದು ಬ್ಲೌಸ್ ಕಟಿಂಗ್ ಮಾಡ್ತಾಯಿದ್ದೀನಿ. ಈ ಬ್ಲೌಸ್ ಬಂದು ನಂದೇನೆ, ಬಟ್ ಟೈಮ್ ಇಲ್ಲ. ಸುಮ್ಮನೆ ಮಾರ್ಕ್ ಮಾಡಿ ಕಟಿಂಗ್ ಮಾಡಿ ಇಟ್ಟಿರ್ತೀನಿ. ಬಟ್ ಅಮ್ಮನ ಬ್ಲೌಸ್ ಸ್ಟಿಚ್ ಮಾಡಬೇಕೀಗ. ಅಮ್ಮ ಇಂಪಾರ್ಟೆಂಟ್ ನನಗೆ. ನಮಗೆ ಇನ್ನೂ ಟೈಮ್ ಇದೆ, ನಾವು ಉಟ್ಕೊಳ್ಬೋದು, ರೆಡಿ ಆಗ್ಬೋದು. ಅವರು ನಮ್ಮ ಏಜಲ್ಲಿದ್ದಾಗ ಪಾಪ ಈ ಥರ ಎಲ್ಲ ಮಾಡಿಲ್ಲ. ಅವ್ರು ನಮ್ಮನ್ನು ಸಾಕೋದು ಕಷ್ಟ ಸುಖದಲ್ಲೇ ನೊಂದುಬಿಟ್ಟಿದ್ದಾರೆ. ಹಂಗಾಗ್ಬಿಟ್ಟು ನನಗೆ ಮೇಯ್ನ್ ನಮ್ಮಮ್ಮ ಚೆನ್ನಾಗಿರಬೇಕು, ಅವ್ರು ಚೆನ್ನಾಗಿರಬೇಕು. ನಮಗೆ ಇನ್ನೂ ಜಾಸ್ತಿ ಟೈಮ್ ಇದೆ. ನಮಗೆ ಅಂತ ಬಂದಾಗ ನಾವು ಮಾಡ್ಕೊಂಬಿಡ್ತೀವಿ, ಅವರಿಗೆ ಯಾರು ಮಾಡ್ತಾರೆ, ನಾವು ಮಾಡಬೇಕಲ್ವ. ಸೊ ನೋಡಿ, ಅಮ್ಮನಿಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಆಂಟಿ ನಮ್ಮ ದೊಡ್ಡಮ್ಮ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡು ಒಂದೇ ಥರ ಸ್ಯಾರಿನ ತೊಗೊಂಡಿದ್ದಾರೆ. ಆಲ್ಮೋಸ್ಟ್ ನಮ್ಮ ಆಂಟಿ ನಮ್ಮ ದೊಡ್ಡಮ್ಮ ಎಲ್ಲ ರೆಡಿ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮಂದು ಪಾಪ ಅಮ್ಮ ಬೇಡ, ನಾನು ಹಾಗೆ ಯಾವುದಾದ್ರೂ ಬೇರೆ ಬ್ಲೌಸ್ ಹಾಕ್ಕೊಂಡು ಉತ್ಕೊಳ್ತೀನಿ ಅಂದರು. ಸೊ ಅದಕ್ಕೆ ನನಗೇನೋ ಇಷ್ಟ ಆಗಿಲ್ಲ. ಅಮ್ಮನಿಗೊಂದು ಬ್ಲೌಸ್ ಹೊಲ್ದು ನಾನು 2 ವರ್ಷ ಇಂದ ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ಕೊಟ್ಟಿಲ್ಲ ಪಾಪ. ಹಂಗಾಗ್ಬಿಟ್ಟು ಇವತ್ತು ಎಷ್ಟೊತ್ತಾಗಲಿ ನೈಟಲ್ಲಿ ಸ್ಟಿಚ್ ಮಾಡಲೇಬೇಕು ಅಂತ ಒಂದು ದೃಢ ನಿರ್ಧಾರನ ತೊಗೊಂಡು ಈ ಮಿಷಿನ್ ಮೇಲೆ ಕೂತು 1/2 ಅವರ್ಗೆ ಅರ್ಧ ಭಾಗ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಬಟ್ ಇಲ್ಲಿ ಬ್ಲೌಸು 75 ಮೀಟರ್ ಇದೆ. ನಾನು ಅಮ್ಮನ ಸೈಜಿಗೆ 70ಯಲ್ಲಿ ಕ್ರಾಸ್ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಟೈಮ್ ನೋಡಿ ಎಷ್ಟಾಗಿದೆ ಅಂತ.
ನೈಟು 10:45 ಆದ್ರೂ ನಾನು ಮಿಷಿನ್ ಮೇಲೆ ಕೂತಿದ್ದೀನಿ ಅಂದರೆ ನನ್ನ ಜೊತೆಗೆ ನೋಡಿ ನನ್ನ ಅಮ್ಮ ಹಿಂಗೆ ಸಪೋರ್ಟ್ ಯಾವಾಗೂ ಎಲ್ಲಾದ್ರಲ್ಲೂ ನಂಗೆ ಸಪೋರ್ಟ್ ಇರ್ತಾರೆ. ಅವ್ರು ನಾನು ಎದೊಳೋವರೆಗೂ ಮಲಗೋದಿಲ್ಲ, ಅದು ಮಧ್ಯರಾತ್ರಿ ಎಲ್ಲ ಬೆಳಗಿನ ಜಾವ ಆದರೂ ಹಾಗೆ ಕೂತಿರ್ತಾರೆ ಅಮ್ಮ. ಸೊ ಫೈನಲಿ ಒಂದು 11:15ವರೆಗೂ ಬ್ಲೌಸ್ನ ಸ್ಟಿಚ್ ಮಾಡಿ ಮಲಗಿ ಬೆಳಗ್ಗೆ ಕಣ್ಬಿಟ್ಟು ಎದ್ದು ಕಿಚನಲ್ಲಿ ನಿಂತಿದ್ದೀನಿ. 7 o'clock ಸರ್ಪ್ರೈಸ್ ಅಂದರೆ ಇವಳೇನೆ. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಅವಳದು. ಹೋಗಿದೆ ಅಂತಂದ್ರು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಚೆನ್ನಾಗಿದ್ದೀವಿ. ಸುಮ್ಮನೆ ಸೂಪರಾಗಿ ಬಂದಿದೆಯಾ ಇವತ್ತು, ದೃಷ್ಟಿ ಆಗ್ತಾ ಇದೆ ನಿಮಗೆ. ನೋಡಿ ಟೈಮ್ ಇವಾಗ 7 o'clock. ಸೊ ಬೆಳಗ್ಗೆನೆ ಶಾಕ್, ಹಿಂದೆಯಿಂದ ಬಂದು ಕಣ್ಮುಚ್ಚಿದ್ದಾಳೆ. ಯಾವಾಗೂ ಶಾಕೆ ಅವಳು. ಹೇಳಿದ್ದೆ ಅಲ್ವಾ ಬರ್ತೀನಿ ಕಡೆ ಅಂತ. ಬರ್ತೀನಿ ಬಟ್ ಬರಂಗಿದ್ರೆ ಫೋನ್ ಮಾಡ್ತೀನಿ ಬೆಳಗ್ಗೆ ಅಂತ ಹೇಳಿದ್ಲು. ಊಟ ಇದ್ ಮಾಡ್ಕೊಂಡಿದ್ಯಾ? ಬರೋಂಗಿದ್ರೆ ಎಲ್ಲ ಹೇಳಿದ್ ನಾನು, ಬರಲ್ಲ ಅಂದ್ರೆ ಫೋನ್ ಮಾಡ್ತೀನಿ. ಇಬ್ಳು ಕಿತ್ತಾಡಕ್ ಟೈಮ್ ಇಲ್ಲ ಇವಾಗ, ಟೈಮ್ ಜಾಸ್ತಿ ಕಡಿಮೆ ಇದೆ. ಕಿತ್ತಾಡಕ್ಕಂತೂ ಟೈಮ್ ಇಲ್ಲ. ಇರೋದ್ರಲ್ಲಿ ಸ್ವಲ್ಪ ಹೊತ್ತು ಮಾತಾಡೋಣ. ಅಳಿಸ್ಲೆ ಹಣ್ಣು ತಿನ್ನಬೇಕು ಅಂತ ಕೇಳಿದ್ದೆ. ಸೊ ಮಾವಿನ ಹಣ್ಣು ಅಳಿಸ್ಲೆ ಹಣ್ಣು ಮಾವಿನ ಹಣ್ಣು ಇಲ್ಲ ಮೈನ, ಅವು ಕಾಯಿ ಅಂತಂದಿಲ್ಲ. ಅಳಿಸ್ಲೆ ಹಣ್ಣು ತೋತಾಪುರಿನಾದ್ರೂ ತಗೋಬರ್ತಾ ಇದ್ದೆ, ತೋತಾಪುರಿನೂ ಇಲ್ಲ ಈ ಸತಿ. ಬರೀ ಇಲ್ಲ ಬಿಡೆ, ಮಳೆ ಬಿದ್ಬಿಡ್ತು, ಅದಕ್ಕೆ ಕಾಯಿ ಬಂದಿಲ್ಲ. ಅಲ್ಲ ಕಾಯಿ ಐತೆ, ಇನ್ನು ಹಣ್ಣಾಗಿಲ್ಲ, ಇನ್ನು ಹಣ್ಣಾಗಿಲ್ಲ. ಸೊ ಹಂಗಾಗ್ಬಿಟ್ಟು ಅಳಿಸ್ಲೆ ಹಣ್ಣು ಹಣ್ಣಾಗಿದೆ ಅಂದ್ಬಿಟ್ಟು ನನಗೋಸ್ಕರ ಎತ್ಕೊಂಡು 6 ಗಂಟೆಗೆ ಪಾಪ ನಮ್ಮ ಹುಡುಗಿ ತುಂಬ ಕಷ್ಟಪಟ್ಕೊಂಡು ಚಳಿಯಲ್ಲಿ ಡ್ರೈವಿಂಗ್ ಮಾಡಿಕೊಂಡು ಬಂದಿದ್ದಾಳೆ. ಪುಟ್ಟ ಗ್ಲಾಸಲ್ಲಿ ಸ್ವಲ್ಪ ಕಾಫಿ ಕೊಟ್ಟಿದ್ದೀನಿ. ನೋಡಿ ಇಷ್ಟು ಬೆಳಗ್ಗೆನೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾಳೆ. ಆ ರೆಡಿಯಾಗಿ ಬಂದಿರೋದಕ್ಕೆ ಆಟ್ಸಪ್. ಅಬ್ಬಾ ಲಿಫ್ಟಿಗೆ ಹಾಕ್ಕೊಂಡು ಬೆಳಗ್ಗೆನೆ ರೆಡಿಯಾಗಿ ಬಂದಿದ್ದೀನಿ. ಮನೇಲಿ ಮಾತ್ರ ಏನು ಮಾಡ್ತಿಲ್ಲ, ಕೂರ್ಸಿಲ್ಲ. ಗಂಡನಿಗೂ ಮಗಳನ್ನು ಬಿಟ್ಬಿಟ್ಟು ನಾನು ಹೋಗಿ ಬರ್ತೀನಿ ಟಾಟಾ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಂದ್ರೆ ಗಾಡಿ ಕೊಟ್ಟಿದ್ದಾರೆ ಬೆಳಗ್ಗೆನೆ, ಇದಿರಲ್ವಲ್ಲ ಬಂದ್ಬಿಡು ಅಂತ ಅಂದ್ಬಿಡ್ಬೋದು ಅಂತ. ಇಲ್ಲ ಅಂದ್ರೆ ನಾನು ಕಳಿಸ್ತಾ ಇರ್ಲಿಲ್ಲಮ್ಮ. ಏನು ಅಳಿಸ್ಲೆ ಹಣ್ಣು ಸೀಳ್ಕೆ ಬಿಟ್ಕೊಂಡ್ಬಿಟ್ಟೈತಲ್ಲ. ನೋಡಿ ಅಳಿಸ್ಲೆ ಹಣ್ಣು ತೊಗೊಂಡ್ಬಂದಿದ್ದ ವಿಷಯ ದೊಡ್ಡದಲ್ಲ. ಅವಳು ಬಂದಿದ್ದಾಳಲ್ಲ, ಅಣ್ಣ ಅವಳನ್ನ ಕಳಿಸಿದ್ರಲ್ಲ, ಅದು ಖುಷಿ ಪಡಬೇಕು. ಯಾಕಂದರೆ ಅಣ್ಣ ಅವಳನ್ನ ಎಲ್ಲೂ ಸಿಂಗಲಾಗೆಲ್ಲ ಓಡಾಡೋಕೆ ಬಿಡೋದಿಲ್ಲ, ಹಂಗೆಲ್ಲ ಕಳಿಸೋದು ಇಲ್ಲ. ಕಳಿಸಿದ್ರೆ ಅವ್ರ ಅಮ್ಮನ ಮನೆಗೆ ಮಾತ್ರ ಹೋಗ್ತಾಳೆ ಅವಳು ಸಿಂಗಲ್ ಆಗಿ. ಅಂದರೆ ಸೆಕೆಂಡ್ ಅಂದರೆ ನಮ್ಮ ಮನೆಗೆ ಕಳಿಸ್ತಾರೆ, ಅದು ಖುಷಿ. ಅದನ್ನು ನಾವು ಫಸ್ಟ್ ಮೇಯ್ನ್ ಅದು ನಂಬಿಕೆನ ಉಳಿಸ್ಕೊಳ್ಬೇಕು. ನನ್ನ ಅವಳ ಫ್ರೆಂಡ್ಶಿಪ್ಪು, ಯಾಕಂದರೆ ಅವಳಿಗೆ ಮದುವೆ ಸೆಟ್ ಆದಾಗೆಲ್ಲ ನಾನು ಇದ್ದಿದ್ದು ಎಲ್ಲ ಆಗ್ಲಿಂದ ನೋಡಿದ್ದಾರೆ. ಅಣ್ಣ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ಅವಳನ್ನ ನಮ್ಮ ಮನೆಗೆ ಕಳಿಸೋದು. ನಂಬರು ನಂಗೆ ಅಂದ್ಮೇಲೆ ಅವ ಆಂಟಿ ಹತ್ರ, ಅಲ್ಲಿ ಕೆಲಸ ಮಾಡೋರ ಹತ್ರ, ಆಂಟಿ ಅವೆಲ್ಲ ನನಗೆ ಗೊತ್ತಿಲ್ಲ, ಪಕ್ಕದವ್ರ ಹತ್ರ ಎಷ್ಟೊತ್ತಿಗೆ ಬರ್ಕೊಂಡು ನನ್ನ ನಂಬರ್ ಕೊಟ್ಟು ಬಂದಿದ್ದೀನಿ ಅವ್ರಿಗೆ. ನೀವು ಫೋನ್ ಮಾಡಬೇಕು, ನಾನು ಬರ್ಬೇಕಷ್ಟೇ. ಏನಪ್ಪ ಅಂದರೆ ಅಮ್ಮಂದೊಂದು ಪ್ರಾಬ್ಲಮ್ ಆಗಿದೆ ಅವಳಿಗೆ. ಏನಂದರೆ ಅಮ್ಮ ಒಬ್ರದ್ದು ನಂಬರ್ ಕೇಳಿದರೆ, ಅಮ್ಮ ಓಲ್ಡ್ ಫ್ರೆಂಡ್ ಅವರು ಏರಿಯಾದಲ್ಲಿ ಇದ್ದಾರೆ ಈಗ ಅಂತ ಗೊತ್ತಾಗಿದೆ. ಹಂಗಾಗ್ಬಿಟ್ಟು ಆ ನಂಬರ್ನ ಕಲೆಕ್ಟ್ ಮಾಡಿಕೊಡು ಅಂತ 6 months ಪಾಪ ಅವಳ ಕೈಲಿ ಆಗ್ತಿಲ್ಲ. ಆಂಟಿ ಈ ಸತಿ ಮಿಸ್ ಮಾಡೋದೇ ಇಲ್ಲ, ನಿಮಗೋಸ್ಕರ ಅವ್ರನ್ನ ಹುಡುಕಿ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಲೂ ಬುರ್ಜಿ ಥರ ಮಾಡಿಬಿಟ್ಟು ಚಪಾತಿನ ಮಾಡಿ ಟೀ ಕುಡಿದು ಫ್ರೆಶಪ್ ಎಲ್ಲ ಆಗಿ ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗಿತ್ತು. ಯಾಕಂದರೆ ಅವಳು ಬಂದಿರೋದು ಸಾಟರ್ಡೆ ಬೆಳಗ್ಗೆ ಅಲ್ವಾ, ನಾನ್ ವೆಜ್ ಅವರು ಸಾಟರ್ಡೆ ತಿನ್ನೋದಿಲ್ಲ. ಹಂಗಾಗಿ ಸಿಂಪಲ್ಲಾಗಿ ಚಪಾತಿನ ಮಾಡಿದೆ. ಅವಳು ಬ್ರೇಕ್ಫಾಸ್ಟು ಬೇಡ ಅಂತ ಹೊರಟಿದ್ಲು, ಬಿಡದೆ ಮಾಡಿ ತಿಂದು ಅವಳು ಮನೆ ಕಡೆ ಹೊರಟ್ಲು. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಫಂಕ್ಷನ್ ವ್ಲಾಗ್ ಇರುತ್ತೆ, ಖಂಡಿತ ಮಿಸ್ ಮಾಡ್ತೀನಿ ನೋಡಿ. ಬಾಯ್ ಬಾಯ್.